ನನ್ನ ತಾಯಿ ಊಟ ಮಾಡ್ತಿಲ್ಲ ಕಣಣ್ಣ. ಜನರೇ, ಧರ್ಮ ದೇವತೆಗಳು ಅವರೇ ನ್ಯಾಯ ಕೊಡಿಸಬೇಕು ಎಂದ ಬಿಬಿಕೆ ವರ್ತೂರು ಸಂತೋಷ್. ಬಿಗ್ ಬಾಸ್ ಕನ್ನಡ ಸೀಸನ್ 10 ಶೋ ಸ್ಪರ್ಧಿ ವರ್ತೂರು ಸಂತೋಷ್ ಆಗಾಗ ವಿವಾದಗಳಿಗೆ ಗುರಿ ಆಗುತ್ತಿರುತ್ತಾರೆ. ಕೆಲವರು ವರ್ತೂರು ಸಂತೋಷ್ ವಿರುದ್ಧ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಮಾತನಾಡಿದ್ದರು, ನಿಂದನೆ ಮಾಡಿದ್ದರು. ಇದಕ್ಕೆಲ್ಲ ವರ್ತೂರು ಸಂತೋಷ್ ಅವರು ವಿಡಿಯೋ ಮೂಲಕ ಉತ್ತರ ನೀಡಿದ್ದು ಕಣ್ಣೀರು ಹಾಕಿದ್ದಾರೆ. ಹೈಲೈಟ್ಸ್: ವರ್ತೂರು ಸಂತೋಷ್ ವಿರುದ್ಧ ಆರೋಪ ಮಾಡಿದ ಕೆಲವರು. ನಿಂದನೆ ಆರೋಪ ಕೇಳಿ ಕಣ್ಣೀರು ಹಾಕಿದ ವರ್ತೂರು ಸಂತೋಷ್. ನಿಂದನೆ ಮಾಡಿದವರನ್ನು ರಿಪೋರ್ಟ್ ಮಾಡಿ ಎಂದ ವರ್ತೂರು ಸಂತೋಷ್. ವರ್ತೂರು ಸಂತೋಷ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 10 ಶೋನಲ್ಲಿ ಭಾಗವಹಿಸಿ ಹೊರಗಡೆ ಬಂದಿದ್ದರು. ದೊಡ್ಮನೆಯೊಳಗಡೆ ಅವರು ನಡೆದುಕೊಂಡ ವರ್ತನೆ ಅನೇಕರಿಗೆ ಇಷ್ಟ ಆಗಿತ್ತು. ದೊಡ್ಮನೆಯಿಂದ ಬಂದ ನಂತರದಲ್ಲಿ ಹೊರಗಡೆ ಸಾಕಷ್ಟು ವಿವಾದಗಳು ಸೃಷ್ಟಿಯಾಗಿತ್ತು. ಈಗ ಯಲಹಂಕ ಮಂಜು ಮುಂತಾದವರು ಕೆಲ ಯೂಟ್ಯೂಬ್ ಚಾನೆಲ್ಗಳಲ್ಲಿ ವರ್ತೂರು ಸಂತೋಷ್ ವಿರುದ್ಧ ಮಾತನಾಡುತ್ತಿದ್ದಾರಂತೆ. ಈ ಬಗ್ಗೆ ವರ್ತೂರು ಸಂತೋಷ್ ಪ್ರತಿಕ್ರಿಯೆ ನೀಡಿದ್ದು ಆಕ್ರೋಶ ಹೊರಹಾಕಿ ಕಣ್ಣೀರು ಹಾಕಿದ್ದಾರೆ. ವರ್ತೂರು ಸಂತೋಷ್ ಅವರು ಹೇಳಿದ್ದೇನು? ಕ್ಯಾಮೆರಾ ಮುಂದೆ ಬಂದು ಮಾತನಾಡಬೇಕಾದರೆ ಅವರವರ ನೋವು ಅವರಿಗೆ ಗೊತ್ತಿರುತ್ತದೆ. ನನ್ನ ತಂದೆ ಹೋದಾಗಿನಿಂದ ನನ್ನ ತಾಯಿಯೇ ನಮ್ಮನ್ನು ನೋಡಿಕೊಂಡಿದ್ದಾರೆ. ನಮ್ಮ ರೇಸ್ನಲ್ಲಿ ಇವರೆಲ್ಲ 1,000-2,000ಕ್ಕೆ ಬಂದಿದ್ರು. 2022ರಲ್ಲಿ ನಮ್ಮ ರೇಸ್ನಲ್ಲಿ ಎಂಜಲು ಕಾಸು ತಿಂದಿದ್ದರು. ನಮ್ಮ ಅನ್ನ ತಿಂದು ನಮ್ಮ ಬಗ್ಗೆ ಮಾತಾಡ್ತಾರೆ. ಅದಕ್ಕೆ ಭಗವಂತನೇ ಸಾಕ್ಷಿ. ನನ್ನ ತಾಯಿ, ಸ್ನೇಹಿತರು, ಸಂಬಂಧಿಕರು ಮುಂತಾದವರ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ. ವಂಶಕ್ಕೆ ಹುಟ್ಟಿದವರು ಮಾತ್ರ ಒಳ್ಳೆಯ ಮಾತನ್ನು ಆಡುತ್ತಾರೆ. ನಮ್ಮ ಬಗ್ಗೆ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಕಾಮೆಂಟ್ ಸೆಕ್ಷನ್ ಆಫ್ ಮಾಡುತ್ತಾರೆ. ಇವರೆಲ್ಲ ಯಾರಿಗೆ ಹುಟ್ಟಿದವರು? ಇವರೆಲ್ಲ ಮೂರು ಬಿಟ್ಟವರು. ನಮ್ಮ ವೈಯಕ್ತಿಕ ವಿಚಾರವನ್ನು ನೀವು ಎಲ್ಲಿ ಬೇಕಿದ್ರೂ ಹಾಕಿ. ನಾನು ₹1 ಯಾರಿಗಾದ್ರೂ ಮೋಸ ಮಾಡಿದ್ರೆ ಹೇಳಿ. ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ. ಸಂಸಾರದ ಮಾತುಗಳನ್ನು ಕೂಡ ಆಡಿದ್ದಾರೆ. ನಾನು ಯಾರ ಅನ್ನವನ್ನು ಕಿತ್ಕೊಂಡಿಲ್ಲ. ಜನರೇ, ನೀವೇ ನನಗೆ ನ್ಯಾಯ ಕೊಡಿ. ಸೋಷಿಯಲ್ ಮೀಡಿಯಾದಲ್ಲಿ ಅವರ ಖಾತೆಯನ್ನು ರಿಪೋರ್ಟ್ ಮಾಡಿ, ಅವರನ್ನು ಅಂತ್ಯ ಮಾಡಿ. ನಾನು ಕಣ್ಣೀರು ಹಾಕಿದ್ರೆ ಡ್ರಾಮಾ ಅಂತ ಹೇಳ್ತಾರೆ. ಜನರೇ, ಧರ್ಮ ದೇವತೆಗಳು. ನಾನು ಯಾವ ಊರಿಗೆ ಹೋದರೂ ನನಗೆ ಮರ್ಯಾದೆ ಕೊಡ್ತಾರೆ. ಮಾನ ಮರ್ಯಾದೆಗೋಸ್ಕರ ನಾವು ಬದುಕಿದ್ದೇವೆ. ನನ್ನ ತಂದೆ ತುಂಬಾ ಕಷ್ಟಪಟ್ಟಿದ್ದಾರೆ. ಆದರೆ ಅವರಿಗೆ ಇವರೆಲ್ಲ ಕೆಟ್ಟದಾಗಿ ಮಾತಾಡ್ತಾರೆ. ಇದನ್ನೆಲ್ಲ ಕೇಳಿ ನಮ್ಮ ತಾಯಿ ಊಟ ಮಾಡ್ತಿಲ್ಲ. ವರ್ತೂರು ಸಂತೋಷ್ ವಿವಾದಗಳು. ಬಿಗ್ ಬಾಸ್ ಕನ್ನಡ ಸೀಸನ್ 10 ಶೋ ಸ್ಪರ್ಧಿ ವರ್ತೂರು ಸಂತೋಷ್ ಅವರಿಗೆ ಈ ಹಿಂದೆ ಮದುವೆಯಾಗಿದ್ದು ಮಗಳು ಕೂಡ ಇದ್ದಾಳಂತೆ. ಈ ಬಗ್ಗೆ ವರ್ತೂರು ಮೊದಲು ಮಾತನಾಡಿರಲಿಲ್ಲ. ದೊಡ್ಮನೆಗೆ ಹೋದ ನಂತರದಲ್ಲಿ ಈ ವಿಚಾರ ಬೆಳಕಿಗೆ ಬಂದಿತ್ತು. ಮದುವೆಯಲ್ಲಿ ಆದ ಸಮಸ್ಯೆಯ ಬಗ್ಗೆ ಸಂತೋಷ್ ಅವರು ದೊಡ್ಮನೆಯಲ್ಲಿ ಹೇಳಿದ್ದರು. ಆನಂತರ ಅವರು ಈ ಬಗ್ಗೆ ಮತ್ತೆ ಮಾತಾಡೋದಿಲ್ಲ ಎಂದು ಹೇಳಿದರು. ಈಗ ಸಂತೋಷ್ ಅವರು ಸಾಕಷ್ಟು ಊರಿಗೆ ಭೇಟಿ ಕೊಟ್ಟು ಒಂದಾದ ಮೇಲೆ ಒಂದರಂತೆ ಇವೆಂಟ್ಗಳಿಗೆ ಹಾಜರಿ ಹಾಕುತ್ತಿದ್ದಾರೆ.